ಹಲೋ ಎವ್ರಿವನ್. ಪಿ ಯು ಸಿ ಮಕ್ಕಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ. ಗ್ರೇಸ್ ಮಾರ್ಕ್ಸ್ ಮತ್ತೆ ಏನಿದೆ, ನಾವು ರೀ ಎಕ್ಸಾಮ್ ಆಗುತ್ತಾ ಅದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಲೇಟೆಸ್ಟ್ ಅಪ್ಡೇಟ್ ಅನ್ನೋದಕ್ಕಿಂತನ ಏನ್ ನಡೀತಾ ಇದೆ ಇಲ್ಲಿ, ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ಸೊ ನೋಡಿ, ನಿನ್ನೆ ಬಂದ್ಬಿಟ್ಟು ನಿನ್ನೆ ಡೇಟ್ ಇದೆ. ಸೊ 27th ಏನಿತ್ತು ಡೇಟು. ಸೊ ಅದು ಲಾಸ್ಟ್ ಇತ್ತು ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ, ಸೊ ಸ್ಟೂಡೆಂಟ್ಸ್ ಕಡೆಯಿಂದ. ಸೊ ಅದು ಡೇಟ್ ಮುಗ್ದೋಗಿದೆ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 28, ಓಕೆನಾ. ಸೊ ಮತ್ತೆ ಅದಕ್ಕಿಂತ ಮುಂಚೆನೆ ಏನ್ ಮಾಡಿದ್ರು ಅಂತ ಅಂದ್ರೆ KE ಸೊ ತಜ್ಞರ ಸಮಿತಿ ಅಂತ ಮಾಡಿದ್ರು, ಸೊ ಎಕ್ಸ್ಪರ್ಟ್ಸ್ ಅಂತ ಮಾಡಿದ್ರು. ಸೊ ಆ ಎಕ್ಸ್ಪರ್ಟ್ನವರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ನಿನ್ನೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಸಬ್ಜೆಕ್ಟ್ಸ್ ನಲ್ಲಿ ಯಾವ ತರ ಗ್ರೇಸ್ ಮಾರ್ಕ್ಸ್ ಇದೆ, ಅಂದ್ರೆ ಔಟ್ ಆಫ್ ಸಿಲೆಬಸ್ ಇಂದ ಎಕ್ಸಾಕ್ಟ್ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪರ್ಟ್ನವರು ಹೇಳಿದ್ದಾರೆ. ಸೊ ಅವ್ರು ಹೇಳಿರೋ ಪ್ರಕಾರ ನಿಮ್ಗೆ ಟೋಟಲ್ ಆಗಿ ಅರೌಂಡ್ 51 to 55 ಕ್ವಶನ್ಸ್. ನನಗೆ ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಲ್ಲಿ ಏನ್ ಅಫಿಷಿಯಲ್ ಆಗಿ ಇಲ್ಲ, ಬಟ್ 55 ಕ್ವಶನ್ಸ್, ಅಷ್ಟು ಕ್ವಶನ್ಸ್ಗಳು ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡಬಹುದು, ಓಕೆನಾ. ಸೊ ಅಷ್ಟು ಕ್ವಶನ್ಸ್ಗಳನ್ನ ಅವರು ರೈಸ್ ಮಾಡಿದ್ದಾರೆ. ಅಷ್ಟು ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ ಇಂದ ಬಂದಿದೆ ಅಂತ. ಸೊ ನೆಕ್ಸ್ಟ್ KE ಏನ್ ತೀರ್ಮಾನ ತಗೊಳುತ್ತೆ, ಸೊ ಏನ್ ತೀರ್ಮಾನ ತಗೋಬಹುದು KE ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಪ್ರಕಾರ ಈಗ ನಾವು ನೋಡೋದಾದ್ರೆ ಏನೇನ್ ಆಗ್ಬೋದು ಅಂತ ಕಾನ್ಸಿಕ್ವೆನ್ಸ್ ಬಗ್ಗೆ ಹೇಳ್ತೀನಿ. ಏನಪ್ಪಾ ಅಂತ ಅಂದ್ರೆ, ಈಗ ಟೋಟಲ್ ಅಬ್ಜೆಕ್ಷನ್ಸ್ ಸ್ಟೂಡೆಂಟ್ಸ್ ಕಡೆಯಿಂದ ಬಂದಿರೋದು 4,000 ಅಬ್ಜೆಕ್ಷನ್ಸ್, ಓಕೆನಾ. ಅರೌಂಡ್ 4,000 ಅಬ್ಜೆಕ್ಷನ್ಸ್ ಬಂದಿದಾವೆ. ಸೊ ಅದು ನಿಮ್ಗೆ ಗೊತ್ತಿರ್ಬೇಕು. ಅದಾದ್ಮೇಲೆ ನಿಮ್ಗೆ ಗೊತ್ತಿರ್ಬೇಕು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಕಡಿಮೆ ಚಾನ್ಸಸ್ ಕಾಣ್ತಾ ಇದೆ, ಓಕೆನಾ. ಯಾಕೆ ಅಂತ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಒಂದು ಏನದೆ, ಪ್ರೀ ಯೂನಿವರ್ಸಿಟಿ ಆಕ್ಟ್ ಅಂತ ಇದೆ. ಸೊ ಪ್ರೀ ಯೂನಿವರ್ಸಿಟಿ ಆಕ್ಟ್ 1983 ನಲ್ಲಿ ಏನಿದೆ ಅಂತ ಅಂದ್ರೆ, ಆಕ್ಟ್ ನಲ್ಲಿ CET ಎಕ್ಸಾಮ್ ಏನ್ ಮಾಡ್ತಾರೆ, ಆ ಎಕ್ಸಾಮ್ ನಲ್ಲಿ ಒಂದು ಸಬ್ಜೆಕ್ಟ್ಗೆ, ಸೊ ಈಚ್ ಸಬ್ಜೆಕ್ಟ್ಗೆ ಅವರು ಮ್ಯಾಕ್ಸಿಮಮ್ ಅಂತ ಅಂದ್ರೆ 6 ಕ್ವಶನ್ ಗ್ರೇಸ್ ಕೊಡ್ಬೋದು, ಓಕೆನಾ. 6 ಕ್ವಶನ್ಸ್ ಗಿಂತ ಜಾಸ್ತಿ ಬಂತು ಅಂತ ಅಂದ್ರೆ ಮಕ್ಕಳ ಇವ್ಯಾಲ್ಯೂಯೇಷನ್ ಮಾಡೋದ್ರಲ್ಲಿ ಆ ಎಕ್ಸಾಮ್ ವಿಫಲ ಆಗಿದೆ ಅಂತ ಅದ್ರ ಅರ್ಥ ಆಗ್ತಿದೆಯಲ್ವಾ. ಸೊ ಇದ್ರ ಮೀನಿಂಗ್ ಏನಂತ ಅಂದ್ರೆ, ಈಗ ಅಪ್ರಾಕ್ಸಿಮೇಟ್ಲಿ ಇದಕ್ಕಿಂತ ತುಂಬಾ ಜಾಸ್ತಿ ಕ್ವಶನ್ಸ್ ಗ್ರೇಸ್ ಕೊಡ್ಬೇಕಾಗುತ್ತೆ. ಹಂಗಾಗಿ ಗ್ರೇಸ್ ಕೊಡೋ ಪಾಸಿಬಿಲಿಟಿ ತುಂಬಾ ಕಡಿಮೆ, ಓಕೆನಾ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು, ಗ್ರೇಸ್ ಕೊಡೋ ಪಾಸಿಬಿಲಿಟಿ ತುಂಬಾನೇ ಕಡಿಮೆ ಆಗುತ್ತೆ. ಇನ್ನ ರಿಮೈನಿಂಗ್ ಏನಪ್ಪಾ ಅಂದ್ರೆ, ಆ ಕ್ವಶನ್ಸ್ ನ ಡಿಲೀಟ್ ಮಾಡಿ ರಿಮೈನಿಂಗ್ ಕ್ವಶನ್ಸ್ಗೆ ಏನಾದ್ರು ಅವರು ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರ ಅಂತಂದ್ರೆ ಅದನ್ನು ಕಡಿಮೆ. ಯಾಕೆಂದ್ರೆ ಸ್ವಲ್ಪ ಕ್ವಶನ್ಸ್ ಆಗಿದ್ರೆ ಓಕೆ, ಬಟ್ ಜಾಸ್ತಿ ಕ್ವಶನ್ಸ್ ಆಗಿದ್ರಿಂದ ಹುಡುಗನ ಮಕ್ಕಳನ್ನ ಇವ್ಯಾಲ್ಯೂಯೇಟ್ ಮಾಡಕ್ ಆಗಲ್ಲ ಅಲ್ಲಿ. ನೀವು ಯಾವ ಉದ್ದೇಶದಿಂದ ನೀವು ಎಕ್ಸಾಮ್ ಮಾಡಿದ್ರೆ ಆ ಉದ್ದೇಶ ಸಾರ್ಥಕತೆ ಈಡೇರ್ತಾ ಇಲ್ಲ, ಅದರಿಂದ ಯಾವುದೇ ಇದನ್ನ ಈಡೇರಿಲ್ಲ. ಸೊ ಹಂಗಾಗಿ ಆ ಚಾನ್ಸಸ್ ಕೂಡ ಕಡಿಮೆ ಇದೆ. ಇವಾಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಸೊ ಎಕ್ಸ್ಪರ್ಟ್ಗಳು ಏನ್ ಸಜೆಷನ್ ಮಾಡಿದ್ದಾರೆ ನಮ್ಮ KEಗೆ ಅಂತ ಅಂದ್ರೆ, ರೀ ಎಕ್ಸಾಮ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ. ಸರ್ಕಾರನು ಕೂಡ ಇದ್ರ ಬಗ್ಗೆನೆ, ಏನ್ ಗೌರ್ಮೆಂಟ್ ಇದೆ, ಸೊ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ರೀ ಎಕ್ಸಾಮ್ ಮಾಡೋದು ಉತ್ತಮ ಅಂತ. ಸೊ ನಿಮಗೆ ಗೊತ್ತಿರ್ಲಿ, ರೀ ಎಕ್ಸಾಮ್ ಮಾಡೋದು ಯಾವಾಗ, ಈಗ ರೀ ಎಕ್ಸಾಮ್ ಆಗುತ್ತೆ ಸಪೋಸ್ ಅನ್ನೋದಾದ್ರೆ ಯಾವಾಗ ಆಗುತ್ತೆ ಅನ್ನೋದು. ಸೊ ಯಾವಾಗ ಆಗ್ಬೋದು ಅಂತಂದ್ರೆ ಇಲ್ಲಿ ಡೇಟ್ಗಳು ತುಂಬಾ ಕ್ಲಾಶ್ ಆಗುತ್ತೆ. ಸೊ ನಿಮಗೆ ಗೊತ್ತಿದೆ ನೀಟ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತಂದ್ರೆ May 5th ಇದೆ, ಓಕೆನಾ. ಸೊ ನೀಟ್ ಎಕ್ಸಾಮು May 5th ಮೇ ಬರುತ್ತೆ. ಸೊ ಅಷ್ಟ್ರಲ್ಲಂತೂ ಮಾಡಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಹತ್ರ ಇದೆ. ಮತ್ತೆ ರೀ ಎಕ್ಸಾಮ್ ಅನ್ನೋದು ಇಟ್ ಇಸ್ ಎ ತುಂಬಾ ದೊಡ್ಡ ಟಾಸ್ಕ್ ಅದು. ಸೊ ರೀ ಎಕ್ಸಾಮ್ ಅನ್ನೋದು ಅಷ್ಟು ಸುಲಭ ಮಾಡೋದಿಕ್ಕಾಗಲ್ಲ. ನಿಮಗೆ ಮತ್ತೆ ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು, ಸೆಂಟರ್ಸ್ ಅಪ್ಲೋಡ್ ಮಾಡಬೇಕು, ಕ್ವಶನ್ ಪೇಪರ್ಸ್ ಪ್ರಿಂಟ್ ಮಾಡಬೇಕು, ದರ್ ಸೋ ಮೆನಿ ಇಶ್ಯೂಸ್. ಅದನ್ನ ಪ್ರಿಂಟ್ ಮಾಡಿ ಅದನ್ನ ಮತ್ತೆ ಎಕ್ಸಾಮೈನ್ ಮಾಡಿಸ್ಬೇಕು, ಮತ್ತೆ ಏನು ಮಿಸ್ಟೇಕ್ಸ್ ಆಗದಂಗೆ ನೋಡ್ಕೋಬೇಕು. ಸೊ ಈ ತರ ವಿಷಯಗಳು ತುಂಬಾ ಇರುತ್ತೆ. ಮತ್ತೆ ವೆನ್ ಇಟ್ ಕಮ್ಸ್ ಟು ಎಕ್ಸಾಮ್ ಡೇಟ್ ಏನಾದ್ರು ಆಯ್ತು, ಎಕ್ಸಾಮ್ ಹೆಂಗೋ ರಿಸ್ಕ್ ತಗೊಂಡು ಎಕ್ಸಾಮ್ ಮಾಡ್ತಾರೆ ಅಂತ ಅಂದ್ರೆ ಯಾವ ಡೇಟ್ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಇವಾಗ ಆಲ್ರೆಡಿ ಅವರು ತುಂಬಾ KEಗೆ ತುಂಬಾ ಕೆಲಸಗಳು ಜಾಸ್ತಿ ಇದೆ. ಯಾಕಂದ್ರೆ ಮತ್ತೆ ಇಲ್ಲಿ DCET ಅಂತ ಇದೆ, ಆ ಎಕ್ಸಾಮ್ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಅವರು. ಸೊ ಅದೊಂದು ಸೈಡಿಗೆ ಇಟ್ಟರು ಕೂಡ ನಿಮ್ಗೆ ನೆಕ್ಸ್ಟ್ ಕಾಮೆಟ್ ಅಂತ ಬರುತ್ತೆ. ಕಾಮೆಟ್ ಮತ್ತೆ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ 12th ಇದೆ, 12th ಮೇ ಆ ಎಕ್ಸಾಮ್ ಬೇರೆ ಇದೆ. ಸೊ ಈ ಡೇಟ್ ಒಳಗಡೆ ಅಂತೂ ಇಡೋದಿಕ್ಕಾಗಲ್ಲ. ಅದಾದ್ಮೇಲೆ ಅದ್ರ ಜೊತೆಗೆ ಎಕ್ಸಾಮಿನೇಷನ್ 2 ಬರ್ತಾ ಇದೆ, ಎಕ್ಸಾಮಿನೇಷನ್ 2 ಇದೆ. ಎಕ್ಸಾಮಿನೇಷನ್ 2ಗೆ ಹುಡುಗರು ಪ್ರಿಪೇರ್ ಆಗ್ತಿದ್ದಾರೆ, ಎಷ್ಟೊಂದ್ ಜನ ಅಪ್ಲೈ ಮಾಡಿದ್ದಾರೆ, ನಾವು ಆ ಡೇಟ್ ನ ಕ್ಲಾಶ್ ಮಾಡಕ್ಕಾಗಲ್ಲ. ಸೊ ಇದನ್ನೆಲ್ಲಾ ನೋಡ್ತಾ ಹೋದ್ರೆ ಮತ್ತೆ ತುಂಬಾ ಟೈಮ್ ಬೇಕಾಗುತ್ತೆ. KE ಕೂಡ ಪ್ರಿಪೇರ್ ಮಾಡೋ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕು, ಪ್ರಿಂಟ್ ಹಾಕಿಸ್ಬೇಕು. ಸೊ ಈ ತರ ತುಂಬಾ ಇಶ್ಯೂಸ್ ಇರೋದ್ರಿಂದ ಅದ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಕಷ್ಟ ಆಗ್ತಿದೆ ಹೇಳೋದಿಕ್ಕೆ. ಬಟ್ ಎಕ್ಸಾಮ್ ಕಂಡಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ, ಓಕೆನಾ. ಸೊ ಪ್ರಾಬಬಲ್ ಚಾನ್ಸಸ್ ಈಸ್ ಮೋರ್ ಕಂಡಕ್ಟಿಂಗ್ ದ ಎಕ್ಸಾಮ್. ಸೊ ಹುಡುಗರು ಏನ್ ಮಾಡ್ಬೇಕು ಸರ್ ಈಗ,
ಸೊ ಮಕ್ಕಳು ನೀವೇನ್ ಮಾಡ್ಬೇಕಂತ ಅಂದ್ರೆ ಬೆಟರ್, ಇವಾಗ ಯಾವುದೂ ನಿಮ್ಗೆ ಕೆಲಸ ಇಲ್ಲ ಅಂತ ಅಂದ್ರೆ ಇವಾಗ ಏನು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಸೊ ಆಫ್ಟರ್ ನೀಟ್ ಅಂಡ್ ಆಫ್ಟರ್ ಕಾಮೆಟ್ಗೆ ತುಂಬಾ ಜನ ಬರಿತಾ ಇಲ್ಲ, ಯಾರ್ಯಾರು ಬರಿತಿದಾರೋ ಅವ್ರಿಗೆ ಆಲ್ ದಿ ಬೆಸ್ಟ್. ಬರಿತಾ ಇಲ್ದವ್ರು ಏನ್ ಮಾಡ್ಬೇಕಂತ ಅಂದ್ರೆ KCET ಮತ್ತೆ ಕೂತ್ಕೊಂಡು ಪ್ರಿಪೇರ್ ಆಗಿ, ಓಕೆನಾ. ಸೊ KCET 2024ಗೆ ಗೈಸ್ ಪ್ರಿಪೇರ್ ಆಗಿ, ಓಕೆನಾ. ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಪ್ರಿಪೇರ್ ಆಗಿ ಇವಾಗಿಂದನೇ ಕೂತ್ಕೊಂಡು, ಯಾಕಂದ್ರೆ ಚಾನ್ಸಸ್ ಜಾಸ್ತಿ ಇದೆ, ಓಕೆನಾ. ಸೊ ಎಕ್ಸ್ಪರ್ಟ್ ಕಮಿಟಿ ಅವರು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನ ಎಕ್ಸಾಮ್ ಮಾಡೋದ್ರಿಂದಾನೇ ಸೊಲ್ಯೂಷನ್ ಆಗೋದು, ಅದ್ ಬಿಟ್ರೆ ಬೇರೆ ಆಗೋದಿಲ್ಲ. ಸಪೋಸ್ ಏನಾದ್ರೂ ಅವ್ರು ಕ್ವಶನ್ಸ್ ಗಳನ್ನ ಡಿಲೀಟ್ ಮಾಡ್ಬಿಟ್ಟು ಅವ್ರು ಹಂಗೆ ಮಾಡ್ತೀವಿ ನಾವು ಅಷ್ಟರಲ್ಲೇ ವ್ಯೂಲೇಷನ್ ಮಾಡ್ತೀನಿ ಅಂತಂದ್ರೆ ತುಂಬಾ ಜನ ಕೋರ್ಟ್ಗೆ ಹೋಗೋ ಚಾನ್ಸಸ್ ಇದೆ, ಓಕೆನಾ. ಕೋರ್ಟ್ಗೆ ಹೋಯ್ತು ಅಂತ ಅಂದ್ರೆ ಮತ್ತೆ KEAಗೆ ಸಂಕಷ್ಟ ಆಗತ್ತೆ, ಓಕೆನಾ. ಸೊ KEAಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಇವರು ಎಕ್ಸಾಮ್ ಮಾಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅನ್ನೋರು ಏನು ಅವ್ರಿಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ಓಕೆನಾ. ಸೊ ಗೌರ್ಮೆಂಟ್ ಕೂಡ ಯಾವ್ದೇ ತರ ರಿಸ್ಕ್ ಅದ್ರ ಮೇಲೆ ಕೆಟ್ಟ ಒಪಿನಿಯನ್ ಬರೋ ತರ ಅವ್ರಿಗೂ ಇಷ್ಟ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ದುಡ್ಡು ಖರ್ಚಾದ್ರೂ ಟೈಮ್ ಖರ್ಚಾದ್ರೂ ಪರವಾಗಿಲ್ಲ, ಎಕ್ಸಾಮ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ, ಓಕೆನಾ. ಹಂಗಾಗಿ ಹುಡುಗರು ನೀವು ಯು ಗೈಸ್ ಪ್ರಿಪೇರ್ಡ್, ಓಕೆನಾ. ಪ್ರಿಪೇರ್ ಆಗಿ ಎಕ್ಸಾಮ್ಗಳಿಗೆ ಏನ್ ಓದಿದೀರಾ ಮತ್ತೆ ಕುತ್ಕೊಂಡು ಪ್ರಿಪೇರ್ ಆಗಿ, ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಪ್ರಾಬಲಿ ನಾಳೆ ನಾಡಿದ್ರಲ್ಲಿ ಇದ್ರ ಬಗ್ಗೆ ತೀರ್ಮಾನ ತಗೋತಾರೆ ಅಂತ ಅನ್ಕೊಂತೀವಿ. ಸೊ ತೀರ್ಮಾನ ತಗೊಂಡಾಗ ಏನೇನ್ ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ.